ಫ್ರೆಂಡ್ಸ್, ಏನಾದರೂ PUC ಅನ್ನ ಪಾಸ್ ಮಾಡಿಕೊಂಡು ಟೈಪಿಸ್ಟ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡಿದ್ರೆ, ಸೊ ನಿಮಗಾಗಿ ಈ ಕರ್ನಾಟಕ ಲೋಕಾಯುಕ್ತದಲ್ಲಿ ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಕಾಲ್ ಮಾಡಿದ್ರೆ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಲೋಕಾಯುಕ್ತ ಈ ಒಂದು ಆಫೀಸಲ್ಲಿ ಕಾಲ್ ಮಾಡಿರುವಂತಹ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಎಷ್ಟು ಹುದ್ದೆಗಳಿದೆ, ಯಾವ ರೀತಿ ಅರ್ಜಿನ ಹಾಕಬೇಕು, ವೇತನ ಎಷ್ಟಿದೆ, ಮತ್ತೆ ಆಯ್ಕೆಯ ಪ್ರಕ್ರಿಯೆ ಯಾವ ತರ ಇರುತ್ತೆ, ಸೊ ಏನೆಲ್ಲ ಕ್ವಾಲಿಫಿಕೇಶನ್ ಇರಬೇಕು, ಸೊ ಎಲ್ಲದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ವಿಡಿಯೋ ಒಂದು ಲೈಕ್ ನ ಕೊಡಿ ಅಂತ ಹೇಳ್ತಾ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಲೋಕಾಯುಕ್ತದವರ ಒಂದು ಅಧಿಕೃತ ಪ್ರಕಟಣೆ ಇದು. ಸೊ ಇವರು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಅರ್ಜಿಯನ್ನ ಸಲ್ಲಿಸಲು ಪ್ರಾರಂಭಿಕವಾದಂತಹ ದಿನಾಂಕ ಬಂದು ಈಗ ಆಲ್ರೆಡಿ 17ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಆಗಸ್ಟ್ 17ರ ಮಧ್ಯರಾತ್ರಿ 11:59 ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ನೀವು ಎಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಕರ್ನಾಟಕ ಲೋಕಾಯುಕ್ತದವರ ವೆಬ್ಸೈಟ್ ನೋಡಿ, ನೀವು ಕಾಣ್ತಾ ಇದೆ ಇಲ್ಲಿ ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ https lokaayukta.karnataka.gov.in ನಲ್ಲಿ ಹೋದ್ರೆ ಸೊ ನೀವು ಅಲ್ಲಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಎಷ್ಟು ಸ್ಯಾಲರಿ ಅಂತ ನೀವು ಕೇಳಿದ್ರೆ ನೋಡಿ, ಸ್ಯಾಲರಿ ಬಂದು 34,100 ಬೇಸಿಕ್ ಆಗಿರುತ್ತೆ. ಸೊ 67,600 ಗ್ರಾಸ್ ಸ್ಯಾಲರಿ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಹುದ್ದೆಗಳಿಗೆ ಬಂದಿದ್ದೆ ಆದ್ರೆ ಈ ಒಂದು ಟೋಟಲ್ ಹುದ್ದೆಗಳು 25 ಕ್ಲರ್ಕ್ ಹುದ್ದೆಗಳಿರುವಂತದ್ದು. ಸೊ ಇದನ್ನ ಇಲ್ಲಿ ರೋಸ್ಟರ್ ವೈಸು, ಕ್ಯಾಟಗರಿ ವೈಸು, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ ಅದನ್ನ ಇಲ್ಲಿ ಹಂಚಿದ್ದಾರೆ. ನೀವು ಅದನ್ನ ನೋಡ್ಕೊಳ್ಳಿ ಸ್ನೇಹಿತರೆ. ಶೈಕ್ಷಣಿಕ ವಿದ್ಯಾರ್ಥಿ ಇರಬೇಕು ಈ ಒಂದು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅಂತ ನೀವು ಕೇಳಿದ್ರೆ ನೋಡಿ, ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆ ಉತ್ತೀರ್ಣ ಅಥವಾ ತತ್ಸಮಾನ ಅಂತ ಕೇಳ್ತಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅವರು ನಡೆಸ್ತಕ್ಕಂಥ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕು, ಅಥವಾ ತತ್ಸಮಾನ ಒಂದು ಪರೀಕ್ಷೆ ಬರುತ್ತೆ ಅದರಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಅಷ್ಟೇ ಅಲ್ಲದೆ, ಸೊ ಇಲ್ಲಿ ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯವರ ಒಂದು ಕಮರ್ಷಿಯಲ್ ಪ್ರಾಕ್ಟೀಸ್ ಬೆರಳಚ್ಚು ವಿಷಯಗಳ ಒಂದು ತೇರ್ಗಡೆಯನ್ನ ಒಂದು ಎಕ್ಸಾಮ್ ಅನ್ನು ನಡೆಸ್ತಾರೆ. ಅದರಲ್ಲೂ ಪಾಸ್ ಆಗಿದ್ರು ಕೂಡ ನೀವು ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಅರ್ಹರಾಗಿರ್ತೀರಾ. ಸೊ ನೇಮಕಾತಿ ಪ್ರಕ್ರಿಯೆ ಹೆಂಗಿರುತ್ತೆ ಅಂತ ಕೇಳಿದ್ರೆ, ಸೊ ಈ ಒಂದು ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಈಗ ಆಲ್ರೆಡಿ ಏನು ನಾವು ನಿಗದಿಪಡಿಸಿದೀವಲ್ಲ PUC, ಸೊ ಅಲ್ಲಿ ಗಳಿಸಿದಂತ ಅಂಕಗಳ ಆಧಾರದ ಮೇಲೆ ಮತ್ತು ಮೀಸಲಾತಿಯನ್ನ ಆಧಾರವಾಗಿ ಇಟ್ಕೊಂಡು ಸೊ ಶ್ರೇಯಾಂಕದಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳನ್ನ 1:10 ಅನುಪಾತದಲ್ಲಿ ಅರ್ಹತಾ ಪಟ್ಟಿನ ತಯಾರು ಮಾಡ್ತೀವಿ. ಅದಾದ ನಂತರದಲ್ಲಿ ಆ ಪಟ್ಟಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಈ ಕಚೇರಿಯಿಂದ ಕೆಲವೊಂದಷ್ಟು ಅರ್ಹತಾ ಪರೀಕ್ಷೆಗಳನ್ನ ನಡೆಸ್ತೀವಿ. ಸದರಿ ಈ ಒಂದು ಪರೀಕ್ಷೆಗೆ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಕ 20 ಗರಿಷ್ಠ ಅಂಕ ಆಗಿರುತ್ತೆ. ಅಭ್ಯರ್ಥಿ ಕನಿಷ್ಠ 50ರಷ್ಟು ಅಂಕಗಳನ್ನು ಪಡೆದಲ್ಲಿ ಮಾತ್ರ ಆಯ್ಕೆ ಪಟ್ಟಿಗೆ ಪರಿಗಣಿಸಲಾಗುತ್ತೆ ಅಂತ ಹೇಳ್ತಾರೆ. ಸೊ ಕ್ಲಿಯರು. ಸೊ ಯಾವುದೇ ಒಂದು ಎಕ್ಸಾಮ್ ಇಲ್ಲದೆ ನೇರವಾಗಿ ನಿಮ್ಮ PUCಯ ಒಂದು ಪರ್ಸೆಂಟೇಜ್ ಮೇಲೆ ಈ ಒಂದು ಹುದ್ದೆಗಳಿಗೆ 1:10 ಅಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಈ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಒಂದು 20 ಮಾರ್ಕ್ಸ್ ಅನ್ನು ಇಟ್ಟಿರ್ತಾರೆ, ಏನು ಅರ್ಹತಾ ಪರೀಕ್ಷೆ ಅಂತೇಳಿ. ಅದರಲ್ಲಿ 10 ಮಾರ್ಕ್ಸ್ ಕಂಪಲ್ಸರಿ ತಗೋಬೇಕು, ಅವ್ರಿಗೆ ಒಂದು ಎಲಿಜಿಬಿಲಿಟಿ ಇರುತ್ತೆ. ಸೊ ಈ ಅರ್ಹತಾ ಪರೀಕ್ಷೆನ ನಾವು ಗಣಕಯಂತ್ರದ ಮೂಲಕ ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿಯ ಶುಲ್ಕ ಎಷ್ಟು ಅಂತ ಹೇಳಿದ್ರೆ ನೋಡಿ, ನೀವು ಸಾಮಾನ್ಯ ಅಭ್ಯರ್ಥಿ ಮತ್ತೆ ಕ್ಯಾಟಗರಿ 2A 2B 3A 3B ಮಾಜಿ ಸೈನಿಕರಾಗಿದ್ರೆ 250 ರೂಪಾಯಿ ಇರುತ್ತೆ. ಸೊ SC ST ಮತ್ತೆ ಕ್ಯಾಟಗರಿ 1 ಹಾಗೆ ಅಂಗವಿಕಲ ಅಭ್ಯರ್ಥಿಗಳಾಗಿದ್ರೆ ನಿಮಗೆ ಶುಲ್ಕದಿಂದ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕವನ್ನ ಯಾವ ರೀತಿ ಪಾವತಿ ಮಾಡಬೇಕು ಅಂತ ನೀವು ಕೇಳಿದ್ರೆ, ಸೊ ಈ ಲೋಕಾಯುಕ್ತದವರ ಒಂದು ಅಧಿಕೃತ ವೆಬ್ಸೈಟ್ ಇದೆ, ಅದು lokaayukta.kar.nic.in ಅಂತೇಳಿ. ಅಲ್ಲಿಗೆ ಹೋಗಿ ಆನ್ಲೈನ್ ಪೇಮೆಂಟ್ ಲಿಂಕ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೇನಾದ್ರೂ ಈ ಒಂದು ಆನ್ಲೈನ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಎದುರಾದಂತಹ ಸಂದರ್ಭದಲ್ಲಿ, ಅಥವಾ ಇನ್ನೇನೋ ಒಂದಷ್ಟು ವಿದ್ಯಾರ್ಥಿ ಆಗಿರ್ಬೋದು, ಕೆಲವೊಂದು ವಿಚಾರಗಳ ಬಗ್ಗೆ ಡೌಟ್ ಇದ್ರೆ ಹೆಚ್ಚಿನ ಮಾಹಿತಿಗೆ ನೀವು ಕಾಣ್ತಾ ಇರುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. 0802211297 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಕೆಲಸದ ವೇಳೆಯಲ್ಲಿ ನೀವು ದೂರವಾಣಿಯನ್ನು ಮಾಡಿ ತಿಳ್ಕೊಬೋದಾಗಿರುತ್ತೆ. ಸೊ ಇಲ್ಲೊಂದಷ್ಟು ಮಾಹಿತಿಗಳನ್ನ ಹೇಳ್ತಾರೆ. ಅಭ್ಯರ್ಥಿ ಭಾವಚಿತ್ರ ಮತ್ತೆ ಸಹಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಲು ಈ ಕೆಳಕಂಡ ನಿರ್ದೇಶನಗಳನ್ನು ನೀವು ಪಾಲಿಸಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಒಂದು ಫೋಟೋ ಎಷ್ಟು KB ಇರಬೇಕು ಏನು ಅಂತ ಅದರಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ನೀವು ಅದನ್ನ ಅಪ್ಲೋಡ್ ಮಾಡಿ. ಸೊ ನೀವು ಭಾವಚಿತ್ರದ ಮೇಲೆ ಯಾವುದೇ ಕಾರಣಕ್ಕೂ ಸಹಿಯನ್ನು ಮಾಡೋಂಗಿಲ್ಲ. ಸೊ ನೀವು ಒಂದು ಬಿಳಿ ವೈಟ್ ಹಾಳೆ ಮೇಲೆ ಬ್ಲಾಕ್ ಪೆನ್ ಇಂದ ನೀವು ಸೈನ್ ಮಾಡಿ, ಆ ಸೈನು 2.5 ಸೆಂಟಿಮೀಟರ್ ಅಗಲ, 7.5 ಸೆಂಟಿಮೀಟರ್ ಉದ್ದ ಇರಬೇಕು. ಗರಿಷ್ಠ 25 KB ನಲ್ಲಿ ನೀವು ಅದನ್ನ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ಅಂಕಪಟ್ಟಿಗಳು, ಅದು PUC ದಾಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಟೈಪಿಸ್ಟ್ ಪಾಸ್ ಆಗಿರುವಂತ ಒಂದು ಅಂಕಪಟ್ಟಿಯನ್ನ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ಕೇಳಿದ್ರೆ ಕನಿಷ್ಠ 18 ವರ್ಷ ಆಗಿರುತ್ತೆ. ಗರಿಷ್ಠ ವಯೋಮಿತಿ ಬಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅವರಿಗೆ 45 ವರ್ಷ. ಸೊ 2A 2B 3A 3B ಅವರಿಗೆ 43 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಗರಿಷ್ಠ ಆಗಿರುತ್ತೆ.
ಸ್ನೇಹಿತರೆ, ಕೆಳಗೆ ಬಂದ್ರೆ ಒಂದಷ್ಟು ಮೀಸಲಾತಿಯ ಪ್ರಮಾಣ ಪತ್ರಗಳ ನಮೂನೆಯನ್ನು ಕೊಟ್ಟಿದ್ದಾರೆ. ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಮೊದಲು ಈ ಪ್ರಮಾಣ ಪತ್ರಗಳನ್ನ ಈ ರೀತಿಯ ನಮೂನೆಯಲ್ಲಿ ಪಡೆದಿಟ್ಕೊಂಡಿರ್ಬೇಕಾಗಿರುತ್ತೆ. ಕೆಲವೊಂದಷ್ಟು ವಿಶೇಷ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಸೊ ನೀವು 17ನೇ ತಾರೀಕು ಆಗಸ್ಟ್ 11:59 ಮಾತ್ರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ, ಅದ್ರ ಮೇಲೆ ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ಅರ್ಜಿನ ಸಲ್ಲಿಸಬೇಕಾದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ಐಡಿ ಕಡ್ಡಾಯವಾಗಿರುತ್ತೆ. ನಿಮ್ಮ ಫೋಟೋ ಮತ್ತು ಸಹಿ ಅಪ್ಲೋಡ್ ಮಾಡದೇ ಇರುವಂತಹ ಅರ್ಜಿಗಳನ್ನ ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗೆ ಅರ್ಜಿಯ ಒಂದು ಫೋಟೋ ಪ್ರತಿಯನ್ನು ನೀವು ಇಟ್ಕೊಂಡಿರಬೇಕು. ಇಡೀ ಪ್ರೊಸೆಸ್ ಕಂಪ್ಲೀಟ್ ಆಗೋರಿಗೆ ಅದು ನಿಮ್ಮ ಜೊತೆ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನ ಈ ಸಂಸ್ಥೆಯು ಯಾವ ಶಾಖಾ ಕಚೇರಿಗಳಿಗೂ ಕೂಡ ನೇಮಕ ಅಥವಾ ವರ್ಗಾವಣೆ ಮಾಡೋದಕ್ಕೆ ಅವರಿಗೆ ರೈಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಮಾಹಿತಿಗಳನ್ನ ಹೇಳಿದರೆ ನೋಡ್ಕೊಳ್ಳಿ. ಸೊ ಈ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ 1:10 ಅನುಪಾತದಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಅರ್ಹತಾ ಪರೀಕ್ಷೆಯನ್ನ ಈ ಸಂಸ್ಥೆಯ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ನಡೆಸ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೆ ಈ ಅರ್ಹತಾ ಪರೀಕ್ಷೆಗೆ ಆಯ್ಕೆಯಾದಂತಹ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕರ್ನಾಟಕ ಲೋಕಸೇವಾದವರ ಒಂದು ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತೀವಿ. ಸೊ ಎಲ್ಲ ಮಾಹಿತಿಗೆ ನೀವು ಅವಾಗವಾಗ ಸೊ ಈ ಲೋಕಾಯುಕ್ತ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ನೋಡ್ಕೋತಾರಿ ಅಂತ ಹೇಳ್ತಾ, ಸೊ ಇನ್ನೊಂದಷ್ಟು ಮಾಹಿತಿಗಳಿದೆ ಸ್ನೇಹಿತರೆ, ಅದನ್ನೆಲ್ಲವನ್ನು ನೀವು ನೋಡ್ಕೊಳ್ಳಿ. ಕೆಳಗೆ ಬಂದ್ರೆ ಈ ಒಂದು ನಾವೇನ್ ಹೇಳ್ತೀವಿ, ಕೆಲವೊಂದು ಸರ್ಟಿಫಿಕೇಟ್ಗಳ ನಮೂನೆ ಇದೆ, ಅದನ್ನು ನೋಡಿಕೊಂಡು ಸೊ ಆ ಪ್ರಕಾರದಲ್ಲಿ ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ ಅನ್ನ ಮಾಡಿಸಬೇಕಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದು ಕರ್ನಾಟಕ ಲೋಕಾಯುಕ್ತದಲ್ಲಿ ಕಾಲ್ ಮಾಡಿರುವಂತಹ 25 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.